ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಎ ಲಾಂಗ್ ಟೈಮ್ ಒಂದು ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದು ಮೈಸೂರಿಗೆ ಟ್ರಿಪ್ ಹೋಗಿದ್ವಿ. ಆಗಸ್ಟ್ 15 ಒಂದು 3 ಡೇಸ್ ಲೀವ್ ಸಿಕ್ಕಿತ್ತಲ್ವ. ಸೊ ಚರ್ಚ್ಗೆ ಹೋಗಿ ಅಲ್ಲಿಂದ ಹಂಗೆ ಸುತ್ತಮುತ್ತ ಇರೋ ಪ್ಲೇಸಸ್ನ ಕೂಡ ನೋಡ್ಕೊಂಡು ಬರೋಣ ಅಂತ ಹೇಳಿ ಫ್ಯಾಮ್ಲಿ ಜೊತೆ ಹೋಗಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟ್ರಿಪ್ಪು. ಈ ಥರ ನಿಮಗೂ ಟೈಮ್ ಸಿಕ್ಕಾಗೆಲ್ಲ ಟ್ರಿಪ್ಸ್ ಹೋಗ್ತೀರಿ, ಮನಸ್ಸಿಗೆ ಒಂಥರ ಪ್ರಶಾಂತವಾಗಿರುತ್ತೆ, ಒಂದ್ಸಲ ರಿಲೀಫ್ ಇರುತ್ತೆ. ವರ್ಕ್ ಮಾಡಿ ಮಾಡಿ ಸ್ಟ್ರೆಸ್ ಎಲ್ಲ ಇದ್ದರೆ ಆ ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ನನ್ನ ಕಡೆಯಿಂದ ಒಂದು ಸಜೆಷನ್ ಅಷ್ಟೇ. ಇನ್ನು ಚರ್ಚಲ್ಲಿ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಟಿಫನ್ ಕೂಡ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಸಹ ಅಡುಗೆ ಮಾಡಿಕೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನು ಅಲ್ಲಿಂದ ಹೊರಟ್ವಿ ಪ್ಲೇಸಸ್ನ ನೋಡೋಣ ಅಂತ ಹೇಳಿ. ಹೋಗೋ ದಾರಿಯಲ್ಲಿ ಎಲ್ಲೂ ನೋಡಿದ್ರು ಹಚ್ಚ ಹಸಿರಾಗಿ ಅಷ್ಟು ಚೆನ್ನಾಗಿತ್ತು. ಯಾಕಂದರೆ KRS ಡ್ಯಾಮ್ ಫುಲ್ ಆಗಿದೆ ಅಲ್ವಾ, ಎಲ್ಲಿ ನೋಡಿದ್ರು ಭತ್ತದ ಬೆಳೆನೇ ಕಣ್ಣು ತುಂಬ್ಕೋಬೋದು, ಅಷ್ಟು ಚೆನ್ನಾಗಿತ್ತು. ಇನ್ನು ನೀರಂತೂ ನೋಡಿ ತುಂಬಿ ತುಳುಕ್ತಾ ಇದೆ. ಅಲ್ಲಿ ನೀರು ನೋಡ್ತಿದ್ರೆ ಆ ಗಾಳಿಗೆ ಭಯ ಆಗ್ತಿದೆ. ಅಲ್ಲಿ ಅಷ್ಟು ನೀರಿನ ಒತ್ತಡ ಅಷ್ಟಿದೆ ಅಂತ ಹೇಳ್ಬೋದು. ಇನ್ನು ಅದಾದಮೇಲೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಈ ಪ್ಲೇಸ್ ಅಂತೂ ಆಸಮ್ ಅಂದರೆ ಆಸಮ್, ಸ್ವರ್ಗ ಇದ್ದಂಗಿದೆ, ಅಷ್ಟು ಚೆನ್ನಾಗಿದೆ. 3 ಕಡೆ ನೀರು, ಮಧ್ಯದಲ್ಲಿ ದೇವಸ್ಥಾನದ ಒಳಗಡೆ ಒಂಥರ ಪ್ರಶಾಂತವಾದ ವಾತಾವರಣ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಲ್ಲಿ ಒಳಗಡೆ ಫೋಟೋಸ್ ಎಲ್ಲ ತೊಗೋಬಾರ್ದು, ವೀಡಿಯೋಸ್ ಮಾಡಬಾರ್ದು ಅಂದರು, ಹಾಗಾಗಿ ಆಚೆ ಮಾತ್ರ ತೋರಿಸಿದ್ದೀನಿ. ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. ಈ ಪ್ಲೇಸ್ನ ತುಂಬ ಚೆನ್ನಾಗಿದೆ, ಮಸ್ಟ್ ವಿಸಿಟ್ ಮಾಡಿ. ಯಾರಾದರೂ ಹೋಗೋ ಹಾಗಿದ್ರು, ನೆಕ್ಸ್ಟ್ ಪ್ಲ್ಯಾನ್ ಮಾಡೋರಿದ್ರು ಈ ಪ್ಲೇಸ್ನ ಮಾತ್ರ ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ. ಇನ್ನು ಅದಾದಮೇಲೆ ಎಡಮುರಿ ಮತ್ತು ಬಲಮುರಿ ಫಾಲ್ಸ್ ಕೂಡ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಹೊತ್ತೆಲ್ಲ ನೀರಲ್ಲಿ ನಾವು ಕೂಡ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಮತ್ತು ಅಲ್ಲಿಂದ ರಂಗನತಿಟ್ಟಿಗೆ ಕೂಡ ಹೋದ್ವಿ. ಅಲ್ಲಿ ಪಕ್ಷಿಗಳಿರ್ತವೆ ಅಂತ ಹೇಳಿಬಿಟ್ಟು ಹೋದ್ವಿ. ಅಲ್ಲಿ ಒಂದು ಟಿಕೆಟ್ ಕಾರ್ ಪಾರ್ಕಿಂಗಿಗೆಲ್ಲ 70 ಮತ್ತು ಒಬ್ಬರಿಗೆ 75 ರುಪೀಸ್ ಟಿಕೆಟ್ ಇತ್ತು. ಬಟ್ ಒಳಗಡೆ ಹೋದ್ಮೇಲೆ ಅಲ್ಲಿ ಏನೂ ಇಲ್ಲ ಅನ್ನಿಸ್ತು, ಅಷ್ಟು ವರ್ತಲ್ಲ ಅನ್ನಿಸ್ತು. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಕೂಡ ಹೇಳ್ರಿ. ಬಟ್ ನನಗಂತೂ ವರ್ತಲ್ಲ ಅನ್ನಿಸ್ತು. ಜಸ್ಟ್ ಮೊಸಳೆ ಅದು ಇದು ನೋಡಿಕೊಂಡು ಸುಮ್ಮನೆ ತಿರುಗಾಡ್ಕೊಂಡು ಬಂದಿದ್ದಾಯ್ತು ಅಷ್ಟೇ ರಂಗನತಿಟ್ಟು ಅಲ್ಲಿ. ಅದರ್ ದ್ಯಾನ್ ರಂಗನತಿಟ್ಟು ಬೇರೆ ಪ್ಲೇಸಸ್ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲ ವಾಟರ್ ಇರೋ ಕಡೆ ಹೋಗಿದ್ವಲ್ಲ, ತುಂಬಾ ಚೆನ್ನಾಗಿತ್ತು. ಇನ್ನು ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತಲ್ವ, ಮನೆ ಕಡೆಯಿಂದ ಬೆಂಗಳೂರು ಕಡೆ ಹೊರಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಇನ್ನು ನಮ್ಮ ಮಕ್ಕಳಂತೂ ಎಲ್ಲಿ ನಿಲ್ಲಿಸಿದ್ರೆ ಅಲ್ಲಿ ಬರೀ ಆಟನೇ ಆಯಿತು. ಅವ್ರು ನಿದ್ದೆ ಸಮೇತ ಮಾಡಿಲ್ಲ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಹೀಗಿತ್ತು ನಮ್ಮ ಮೈಸೂರು ಟ್ರಿಪ್ಪು. ಹೇಗಿತ್ತು ಅಂತ ಹೇಳಿಬಿಟ್ಟು ನೀವು ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.